ವಸಂತೋತ್ಸವ ಇದು ಒಂದೆರಡು ವರ್ಷಗಳಿಂದ ಮನಸ್ಸಿನಲ್ಲಿ ಆಗಾಗ ನೆನಪಿಸುತ್ತಾ ಇದ್ದ ಒಂದು ಆಶೆಗಳು. ಇದು ಇಂದಲ್ಲ ನಾಳೆ ಅದು ಪೂರೈಸಲ್ಪಡಬಹುದು. ಯಾಕೆಂದರೆ ನನ್ನ ಬಾಳಿನಲ್ಲಿ ಇದು ಯಾವತ್ತೂ ಮರೆಯಲಾಗದಂತಹ ಒಂದು ಸುದ್ದಿನ, ಅದು ಇಂದಲ್ಲ ನಾಳೆ ಅದು ಕೂಡಿ ಬರ್ತದೆ ಎಂಬ ನಿರೀಕ್ಷೆಯನ್ನು ಹೊತ್ತುಕೊಂಡಿದ್ದವ ನಾನು. ಅದು ಈ ಹೊತ್ತು ಪೂರೈಸುವುದಕ್ಕೆ, ಅದು ಪೂರೈಕೆಗೊಳ್ಳುವುದಕ್ಕೆ ಕಾರಣೀಭೂತರಾಗಿ ನಾವು ಇಲ್ಲೆಲ್ಲ ಒಟ್ಟು ಸೇರಿಕೊಂಡಿದ್ದೇವೆ. ಆದ್ದರಿಂದಲೇ ಕಾಯರ್ತರ್ಕ ವಸಂತಗೌಡ ನಮ್ಮ ಊರಿನ ಹೆಸರು ಏನಿದ್ರೂ ಕೂಡ ಈ ಯಕ್ಷಗಾನಕ್ಕೆ ನಾನು ಸೇರ್ಪಡೆಯಾದ ಕಾರಣ ಹೆಸರು ಹೇಳಿದ ಕೂಡಲೇ ವಸಂತಗೌಡ ಯಾರು ಅಂತ ನೀವು ಪರಿಚಯ ಮಾಡಿಕೊಟ್ಟಿದ್ದೀರಿ. ಒಂದು ಊರಿನ ಹೆಸರು ಬಂದ ಕೂಡಲೇ ಆ ಊರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ನಾವಲ್ಲ, ನಮ್ಮನ್ನು ಗುರುತಿಸಿದ ನಿಮ್ಮ ಮೂಲಕವಾಗಿ ಆ ಊರು ಪ್ರಸಿದ್ಧಿಗೆ ಬಂದಿದೆ ಅಂತ ನಾನು ತಿಳಿಯುತ್ತೇನೆ. 1962ನೇ ಇಸವಿಯಲ್ಲಿ ಹುಟ್ಟಿಕೊಂಡಂತಹ ನಾನು 7ನೇ ತರಗತಿಯವರೆಗೆ ನಮ್ಮ ಕಾಯರ್ತರ್ಕ ಶಾಲೆಯಲ್ಲಿ ಓದಿದ್ದೇನೆ. 8ನೇ ತರಗತಿಗೆ ಹೋಗುವುದಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲದ ಆ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಬಂದು ಇಲ್ಲಿ ಹಾಸ್ಟೆಲ್ನ ವ್ಯವಸ್ಥೆಯೂ ಆಗಬೇಕು, ಉಳಿಬೇಕು, 8ನೇ ತರಗತಿಯ ಓದು ವ್ಯಾಸಂಗ ಮುಂದುವರಿಸಬೇಕು ಎನ್ನುವ ಆಶೆಯಿಂದ ತಂದೆ ತಾಯಿಯವರು ನನ್ನನ್ನು ಕರ್ಕೊಂಡು ಬಂದು ಪೂಜ್ಯ ಕಾವಂದರ ಕಾಲಬುಡಕ್ಕೆ ಹಾಕಿದರು. ಆದರೆ ಏನು ಮಾಡೋಣ, ಆ ಸಂದರ್ಭದಲ್ಲಿ ನಾವು ಬರುವುದು ಸ್ವಲ್ಪ ವಿಳಂಬ ಆಗಿತ್ತು. ಶಾಲೆಯಲ್ಲಿ ಮತ್ತು ಹಾಸ್ಟೆಲ್ನಲ್ಲಿ ಅಲ್ಲಿ ಜನ ಭರ್ತಿಯಾಗಿದ್ದ ಕಾರಣ ಒಂಥರ ಹಿಂದೆ ಉಳಿಬೇಕಾಯಿತು. ಆದರೆ ಪೂಜ್ಯ ಕಾವಂದರು ಆವಾಗ ಒಂದು ಎಚ್ಚರಿಸಿದರು, ವಿದ್ಯೆ ಎಲ್ಲವೂ ಒಂದು ವಿದ್ಯೆಯೇ, ಈ ಹೊತ್ತಿನಲ್ಲಿ ನಿನಗೆ ಊರಿಗೆ ಇಲ್ಲಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲದ ಕಾರಣ ಶಾಲೆಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ನಿರಾಸೆ ಪಡಬೇಡ, ಯಕ್ಷಗಾನ ಕಲಿಕಾ ಕೇಂದ್ರ ಇದೆ, ಅದು ಒಂದು ವಿದ್ಯೆ, ಉದ್ಧಾರ ಆಗುವಂತ ಹರಸಿದರು. ಆದ್ದರಿಂದಲೇ ಆ ಕ್ಷಣದಿಂದ ನಾನು ಧರ್ಮಸ್ಥಳದ 1974ನೇ ಇಸವಿಯಲ್ಲಿ ಲಲಿತ ಕಲಾ ಕೇಂದ್ರಕ್ಕೆ ಸೇರ್ಪಡೆಗೊಂಡೆ. ಪೂಜ್ಯ ಪಡ್ರೆ ಚಂದ್ರನವರು ಗುರುಗಳಾಗಿದ್ದರು. ಅಂತಹ ಗುರುಗಳಲ್ಲಿ ವ್ಯಾಸಂಗ ಮಾಡಿದವ ನಾನು. ಸೇರುವ ಸಂದರ್ಭದಲ್ಲಿ ಹಲವು ರೀತಿಯ ಹಿರಿಯ ಕಲಾವಿದರು, ಬೆಳ್ಳಾರ ಮಂಜುನಾಥ ಭಟ್ರು, ಹಳುವಳ್ಳಿ ಗಣೇಶ ಭಟ್ರು, ಜನಾರ್ದನ ಗುಡಿವಾರ, ಸದಾಶಿವ ಕುಲಾಲ್, ಅಂಬಾಪ್ರಸಾದ್ ಮತ್ತು ಹೀಗೆ ಗಣ್ಯ ವ್ಯಕ್ತಿಗಳು, ಬಂಟ್ವಾಳ ಜಯರಾಮಾಚಾರಿ, ಇಂಥವರೆಲ್ಲ ಇರುವಾಗ ನಾನು ಆ ಕೇಂದ್ರಕ್ಕೆ ಸೇರಿಕೊಂಡೆ, ಯಕ್ಷಗಾನ ಅಧ್ಯಯನ ಮಾಡಿದೆ. ಕೊನೆಯ ಹೊತ್ತಿನಲ್ಲಿ ಕೊನೆಯ ಪರೀಕ್ಷಾ ತೇರ್ಗಡೆ ಹೊಂದುವ ಒಂದು ಸ್ಪರ್ಧೆಯ ಯಕ್ಷಗಾನ ಆ ಮಕ್ಕಳಿಂದ ನಡೆಸಲ್ಪಡುವಂಥದ್ದು. ಅದರಲ್ಲಿ ಹಠಾತ್ ನಾನೇ ತೇರ್ಗಡೆ ಹೊಂದಿದಂತಹ ನನ್ನನ್ನು ನಮ್ಮಲ್ಲಿ ಬಾಯಾಡಿ ಶಂಕರನಾರಾಯಣ ಭಟ್ ಅಂತ ಇಬ್ಬರನ್ನು ಆವಾಗ ಮೇಳದ ಮ್ಯಾನೇಜ್ಮೆಂಟಿಗೆ ನೋಡಿಕೊಂಡಿದ್ದವರು ನಾರಾಯಣ ಕಾಮತ್ರು ಮೇಳಕ್ಕೆ ಸೇರಿಸಿಕೊಂಡರು. ಅಂದಿನಿಂದ ಆ ಹೊತ್ತಿನಲ್ಲಿ ಧರ್ಮಸ್ಥಳ ಮೇಳದಲ್ಲಿದ್ದಂತಹ ಕಲಾವಿದರು ಯಾರು ಅಂತ ಹೇಳಿದರೆ, ಪ್ರಥಮ ಬಾರಿಗೆ ಕೊಕ್ಕಡ ಸುಬ್ರಾಯ ಆಚಾರ್ಯರು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು, ಚಿಪ್ಪಾರು ಕೃಷ್ಣಯ್ಯ ಬಳ್ಳಾರು, ಆ ಬಳಿಕ ಕಡತೋಕ ಮಂಜುನಾಥ ಭಾಗವತರು,